ಮಿತ್ರರೇ, ನಾನಿವತ್ತು ನಿಮ್ಮೆಲ್ಲರನ್ನ ಐತಿಹಾಸಿಕ ಪುಣ್ಯಕ್ಷೇತ್ರವಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವಿರುವ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗೆಳೆಯರೇ, ಹಿಂದಿನ ವಿಡಿಯೋನಲ್ಲಿ ನಾವು ಮಂತ್ರಾಲಯಕ್ಕೆ ಹೇಗೆ ಬಂದಿದ್ವಿ, ಎಲ್ಲಿ ಉಳ್ಕೊಂಡಿದ್ವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಆ ವಿಡಿಯೋದ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ನೀವು ಅದನ್ನು ನೋಡ್ಕೋಬಹುದು. ಈ ವಿಡಿಯೋದಲ್ಲಿ ನಾವು ಮಂತ್ರಾಲಯದಲ್ಲಿ ಯಾವ ಯಾವ ಜಾಗಗಳಿಗೆ ಹೋದ್ವಿ, ಏನೇನು ಅದರ ಮಹಾತ್ಮೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಗೆಳೆಯರೇ, ನಾವು ಹೋಗಿದ್ದು ಭಾನುವಾರ ಆಗಿದ್ದ ಕಾರಣ ತುಂಬಾ ರಶ್ ಇತ್ತು. ನಾವು ಇದು 6ನೇ ಬಾರಿಗೆ ಮಂತ್ರಾಲಯಕ್ಕೆ ಬರ್ತಾ ಇರೋದು. ಇಷ್ಟು ರಶ್ನ ನಾವು ಹಿಂದೆಂದೂ ನಾವು ನೋಡಿಲ್ಲ. ಸೊ ನಾವು ಬಹಳ ಜಾಗರೂಕವಾಗಿರಬೇಕಾಗತ್ತೆ. ಗೆಳೆಯರೇ, ಇಲ್ಲಿ ಮಂತ್ರಾಲಯ ಬೃಂದಾವನ ದರ್ಶನಕ್ಕೆ ಇವರು 2 ರೀತಿಯ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಒಂದು ಜನರಲ್ ದರ್ಶನ, ಇನ್ನೊಂದು ತಾವು ಏನಾದರೂ ಸೇವೆ ಬರೆಸಿದ್ದಲ್ಲಿ ನಿಮಗೆ ಸ್ವಲ್ಪ ಕ್ವಿಕ್ಕಾಗಿ ಅವರು ನಿಮ್ಮನ್ನು ಒಳಗಡೆ ಬಿಡ್ತಾರೆ. ನಾವು ಸುಮಾರು 10 ನಿಮಿಷ 1/4 ಗಂಟೆ ಕಾದ ನಂತರ ನಾವು ಸೇವೆ ಬರೆಸಿದ್ವಿ. ಹಾಗಾಗಿ ನಮ್ಮನ್ನು ಬೇಗ ಬಿಟ್ಟರು. 1/4 ಗಂಟೆ 20 ನಿಮಿಷ ಕಾದ ನಂತರ ನಮಗೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಬೃಂದಾವನ ದರ್ಶನ ಆಯಿತು. ಇವಾಗ ಮಂತ್ರಾಲಯದ ಒಂದು ಮೇನ್ ರಥಬೀದಿನ ಎಂಟರ್ ಆಗ್ತಾ ಇದ್ದೀವಿ. ಬಿಸಿಲೇರ್ತಾ ಇದೆ. 10:15 ಆಗಿದೆ ಇನ್ನು ಅಷ್ಟೇ. ಇನ್ನು ಒಳಗೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ತುಂಬ ಬೆಳವಣಿಗೆಗಳಾಗಿದೆ. ಸುತ್ತಮುತ್ತ ನೋಡ್ಬೋದು, ಇದು ಯಾವುದೂ ಇರಲಿಲ್ಲ ಮುಂಚೆ. ಇವಾಗೆಲ್ಲ ಪೂರ್ತಿ ರಥಬೀದಿ ಪೂರ್ತಿ ಈ ರೀತಿ ಒಂದು ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಗೆಳೆಯರೇ, ನಾವು ಮಂತ್ರಾಲಯ ಮಠದ ಆವರಣ ಎಂಟರ್ ಆಗ್ತಿದ್ದ ಹಾಗೇನೆ ನಾವೇನು ಕ್ಯೂನಲ್ಲಿ ನಿಂತು ರಾಯರ ಬೃಂದಾವನ ದರ್ಶನ ಮಾಡ್ಕೊಳ್ತೀವಿ, ಇದಲ್ಲದೇನೆ LED ಸ್ಕ್ರೀನ್ ಮೂಲಕವೂ ರಾಯರ ಬೃಂದಾವನ ಮಂತ್ರಾಲಯ ಸ್ವಾಮಿ ದೇವಸ್ಥಾನದ ಆವರಣದ ಹೊರಗೆ ಬಂದ ನಂತರ ನಮಗೆ ಮೊಟ್ಟ ಮೊದಲಿಗೆ ಕಾಣಸಿಗೋದೇನೆ ಈ ಒಂದು ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ. ಇದು ಒಟ್ಟು 33 ಅಡಿ ಎತ್ತರ ಇದೆ. ಇತ್ತೀಚೆಗಷ್ಟೇ ಇದರ ಒಂದು ಉದ್ಘಾಟನೆ ಆಯಿತು. ಇದು ನೋಡಲಿಕ್ಕೆ ಬಹಳ ಒಂದು ಸುಂದರವಾಗಿದೆ ಹಾಗೂ ಬಹಳ ಪ್ರಸಿದ್ಧಿನ ಪಡೆದಿರುವಂಥ ಜಾಗವಾಗಿದೆ. ಗೆಳೆಯರೇ, ಈಗಷ್ಟೇ ನೀವು ನೋಡಿದಂತಹ ಶ್ರೀ ಅಭಯಾಂಜನೇಯ ದೇವಸ್ಥಾನದಿಂದ ಸ್ವಲ್ಪ ಮುಂಚೆ ನಮಗೆ ಕಾಣಸಿಗೋದೇನೆ ಈ ಒಂದು ಗೋಶಾಲೆ. ಇದನ್ನು ಮಂತ್ರಾಲಯ ಗೋಶಾಲೆ ಅಂತಾನೆ ಕರೀತಾರೆ. ಶ್ರೀ ಮಂತ್ರಾಲಯ ಸ್ವಾಮಿಗಳ ಒಂದು ಸಾರಥ್ಯದಲ್ಲಿ ನಡೆಸಲಾಗ್ತಾ ಇರುವ ಈ ಒಂದು ಗೋಶಾಲೆಯಲ್ಲಿ ಇವರು ಬಹಳಷ್ಟು ತಳಿಗಳ ಒಂದು ಹಸುಗಳನ್ನು ಸಾಕಿದ್ದಾರೆ. ನಮಗೂ ಕೂಡ ಇದನ್ನು ಕಂಡು ಬಹಳ ಆಶ್ಚರ್ಯವಾಯಿತು. ಕಾರಣ, ಮಂತ್ರಾಲಯಕ್ಕೆ ಪ್ರವಾಸ ಬರೋರು ಬಿಚ್ಚಾಲೆ, ಪಂಚಮುಖಿ ಆಂಜನೇಯ ದೇವಸ್ಥಾನ ಹೀಗೆ ಬಹಳಷ್ಟು ಜಾಗಗಳಿಗೆ ಹೋಗ್ತಾರೆ ಹಾಗೂ ಈ ಜಾಗನ ಮರೆತು ಬಿಡ್ತಾರೆ. ದಯಮಾಡಿ ಇದನ್ನು ವೀಕ್ಷಿಸಿ. ಈ ಒಂದು ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಡೆಡ್ ಆಪೋಸಿಟ್, ಅದರ ಎದುರಿಗೇ ಇರುವಂತಹ ಈ ಒಂದು ಮೂರ್ತಿಯೇ 108 ಅಡಿ ಎತ್ತರದ ಶ್ರೀ ರಾಮಮೂರ್ತಿಯಾಗಿದೆ. ಇದನ್ನು ನೋಡಲಿಕ್ಕೆ 2 ಕಣ್ಣು ಸಾಲದು. ಗೆಳೆಯರೇ, ನಾವು ಈಗ ಬಂದಿರೋದು ಐತಿಹಾಸಿಕ ಧಾರ್ಮಿಕ ಕ್ಷೇತ್ರವಾದ ಬಿಚ್ಚಾಲೆ ಕ್ಷೇತ್ರಕ್ಕೆ. ಈ ಬಿಚ್ಚಾಲೆ ಗ್ರಾಮ ಮಂತ್ರಾಲಯದಿಂದ 21 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಇಲ್ಲಿಗೆ ನೀವು ಒಂದು ಶೇರ್ ಆಟೋ ಮೂಲಕ ಬರಬಹುದು. ಈ ಬಿಚ್ಚಾಲೆ ಕ್ಷೇತ್ರ ಮಂತ್ರಾಲಯ ಹಾಗೂ ರಾಯಚೂರು ಗ್ರಾಮದ ನಡುವೆ ಇರುವಂಥ ಒಂದು ಪುಟ್ಟ ಗ್ರಾಮ. ಈ ಗ್ರಾಮವು ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಪರಮ ಆಪ್ತರಾದ ಅಪ್ಪಣ್ಣಾಚಾರ್ಯರು ನೆಲೆಸಿದಂತಹ ಸ್ಥಳವಾಗಿರುತ್ತೆ. ಅಪ್ಪಣ್ಣಾಚಾರ್ಯರು ಹಾಗೂ ರಾಘವೇಂದ್ರ ಸ್ವಾಮಿಗಳ ನಡುವೆ ಅಗಾಧ ಸ್ನೇಹ ಸಂಬಂಧವಿರುತ್ತೆ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ವೃಂದಾವನದ ಮೇಲೆ ಅಪ್ಪಣ್ಣಾಚಾರ್ಯರಿಗೆ ವೈರಾಗ್ಯ ಕಾಡಲಿಕ್ಕೆ ಶುರುವಾಗುತ್ತೆ. ಅವರು ಒಮ್ಮೆ ಹೀಗೆ ಮಂತ್ರಾಲಯದ ವೃಂದಾವನದ ಮುಂದೆ ನಿಂತು ಧ್ಯಾನ ಮಾಡ್ತಿರ್ಬೇಕಾದ್ರೆ ಒಂದು ಅಶರೀರವಾಣಿ ಕೇಳಿಸುತ್ತೆ, ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳದ್ದು. ಅಪ್ಪಣ್ಣಾಚಾರ್ಯರೇ, ನೀವು ಪ್ರತಿನಿತ್ಯ ಬಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ ಬರೋ ಅವಶ್ಯಕತೆ ಇಲ್ಲ. ನಾನು ಜಪ ಮಾಡ್ತಿದ್ದ, ಅಂದರೆ ಬಿಚ್ಚಾಲೆ ಗ್ರಾಮದಲ್ಲಿ ಜಪ ಮಾಡ್ತಿದ್ದ ಒಂದು ಕಟ್ಟೆ ಏನಿದೆ, ಅಲ್ಲೇ ಒಂದು ಏಕಶಿಲಾ ವೃಂದಾವನವನ್ನು ಪ್ರತಿಷ್ಠಾಪಿಸಿ ನಾವು ಜ್ಯೋತಿ ರೂಪದಲ್ಲಿ ಅಲ್ಲಿ ಕಾಣಿಸ್ಕೋತೀವಿ ಅಂತ ಹೇಳಿ ಮಾಯವಾಗ್ತಾರೆ. ಅದೇ ನೀವು ಈಗ ನೋಡ್ತಾ ಇರುವಂತಹ ಒಂದು ಬಿಚ್ಚಾಲೆ ಏಕಶಿಲಾ ವೃಂದಾವನ. ಗೆಳೆಯರೇ, ಈ ಒಂದು ಜಪದ ಕಟ್ಟೆ ಮೇಲೆಯೇ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳು 13 ವರ್ಷಗಳ ಕಾಲ ಬಿಚ್ಚಾಲೆ ಗ್ರಾಮದಲ್ಲಿ ತಪಸ್ಸನ್ನು ಆಚರಿಸಿದರು. ಬಿಚ್ಚಾಲೆ ಏಕಶಿಲಾ ವೃಂದಾವನ ನೋಡಿದ ನಂತರ ಕೆಲವೇ ಮೆಟ್ಟುಗಳನ್ನು ಏರಿದ ನಂತರ ನಮಗೆ ಕಾಣಸಿಗೋದೆ ಬಿಚ್ಚಾಲಮ್ಮ ದೇವಸ್ಥಾನ. ಇದು 2024ರ ಅಂತ್ಯದ ಹೊತ್ತಿಗೆ ಸಂಪೂರ್ಣವಾಗಿ ಕನ್ಸ್ಟ್ರಕ್ಟ್ ಆಗಿದೆ. ಕೆಲವೇ ವರ್ಷಗಳ ಹಿಂದೆ ಈ ಒಂದು ದೇವಸ್ಥಾನ ಈ ರೂಪದಲ್ಲಿ ಇತ್ತು. ಸೊ ನೀವೊಂದು ಕಂಪ್ಯಾರಿಸನ್ ನೋಡಬಹುದು 2024ರ ಅಂತ್ಯದ ಹೊತ್ತಿಗೆ ಹಾಗೂ 2020ರ ಆಸುಪಾಸು ಹೊತ್ತಿಗೆ ಯಾವ ರೀತಿ ಒಂದು ವ್ಯತ್ಯಾಸವಿತ್ತು ಅಂತ ಅಂದ್ಬಿಟ್ಟು.
ರಾಯರಿಗೆ ಕಡಲೆಕಾಯಿ ಚಟ್ನಿ ಅಂದರೆ ತುಂಬ ಪ್ರಿಯವಾಗಿತ್ತಂತೆ. ಅಪ್ಪಣ್ಣಾಚಾರ್ಯರು ಈ ಒಂದು ಒರಳು ಕಲ್ಲಿನ ಮೂಲಕ ಆ ಕಡಲೆಕಾಯಿ ಚಟ್ನಿಯನ್ನು ತಿರುವಿ ಬಡಿಸ್ತಾ ಇದ್ರು ಅಂತ ಪುರಾಣ ಕಥೆಗಳು ನಮಗೆ ಹೇಳುತ್ತೆ. ಇದೇ ಬಿಚ್ಚಾಲೆ ಏಕಶಿಲಾ ವೃಂದಾವನದ ಪಕ್ಕದಲ್ಲೇ ಇರುವಂತಹ ತುಂಗಭದ್ರಾ ನದಿಯಲ್ಲಿ ಭಕ್ತರು ಮಿಂದೇಳ್ತಾರೆ. ಇದರ ಒಂದು ವಿಹಂಗಮ ದೃಶ್ಯವನ್ನು ನಾವಿಲ್ಲಿ ಕಾಣಬಹುದು. ನಾವು ಈಗ ಬರ್ತಾ ಇರೋದು ಆಗಲೇ ಹೇಳಿದ ಹಾಗೆ ರಾಯರಿಗೆ ಪರಮಾಪ್ತರಾದ ಅಪ್ಪಣ್ಣಾಚಾರ್ಯರ ಮನೆಗೆ. ಈ ಕ್ಷೇತ್ರ ಈಗ ಬಹು ಪ್ರಸಿದ್ಧಿಯಾಗಿದೆ. ಹಲವಾರು ಜನ ಇದನ್ನು ನೋಡಲಿಕ್ಕೆ ಬರ್ತಾರೆ. ಈ ಜಾಗದಲ್ಲೇನೆ ಈಗ ಏನು ನೀವು ನಡುಮಧ್ಯದಲ್ಲಿ ಒಂದು ಹಸಿರು ಜಾಗ ನೋಡ್ತಾ ಇದ್ದೀರಾ, ಈ ಜಾಗದಲ್ಲೇನೆ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ತೆಗೆದುಕೊಳ್ತಿದ್ದ ಜಾಗ. ಹಾಗೂ ಅವರು ಇದೇ ಜಾಗದಲ್ಲೇನೆ ಮೂಲರಾಮನನ್ನು ಪೂಜೆ ಮಾಡ್ತಿದ್ರು ಅಂತ ನಮಗೆ ಗೊತ್ತಾಗುತ್ತೆ. ಹಾಗೆಯೇ ಅವರು ವೃಂದಾವನಸ್ಥರಾಗುವ ಮೊದಲು ಈ ಅಪ್ಪಣ್ಣಾಚಾರ್ಯ ಮನೆಯಲ್ಲೇ ವಿಶ್ರಾಂತಿ ತಗೊಳ್ತಾ ಇದ್ರು. ನಂತರ ನಾವು ಹೊರಟಿದ್ದೇ ಐತಿಹಾಸಿಕ ಪುಣ್ಯಕ್ಷೇತ್ರವಾದ ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಈ ಒಂದು ದೇವಸ್ಥಾನ ಬಹಳ ಒಂದು ಪ್ರಸಿದ್ಧಿಯನ್ನು ಪಡೆದಿದೆ. ಕಾರಣ ಶ್ರೀ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಈ ಜಾಗದಲ್ಲೇನೆ 12 ವರ್ಷ ತಪಸ್ ಮಾಡಿದ್ರು ಅಂತ ನಮಗೆ ಗೊತ್ತಾಗತ್ತೆ. ಇದು ಒಂದು ಬಂಡೆಗಳ ಒಳಗಡೆ ಇರುವಂತಹ ಒಂದು ದೇವಸ್ಥಾನ. ಇತಿಹಾಸ ಪುರಾಣ ಕಥೆಗಳ ಪ್ರಕಾರ ಈ ಜಾಗದಿಂದಾನೇ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ದಾರಿ ತೋರಿಸಿತ್ತು ಅಂತ ನಮಗೆ ಗೊತ್ತಾಗತ್ತೆ. ಇದೊಂದು ಬಹಳ ಪ್ರಸಿದ್ಧಿ ಪಡೆದಿರುವಂಥ ದೇವಸ್ಥಾನ. ದಯಮಾಡಿ ತಪ್ಪದೆ ಎಲ್ಲರೂ ಈ ದೇವಸ್ಥಾನವನ್ನು ವೀಕ್ಷಣೆ ಮಾಡಿ. ಗೆಳೆಯರೇ, ಇಷ್ಟೊತ್ತು ನೀವು ನೋಡಿದ್ದು ಮಂತ್ರಾಲಯದ ಒಂದು ಬೆಳಗಿನ ಸೌಂದರ್ಯವನ್ನು. ಬೆಳಗಿನ ಸೌಂದರ್ಯ ಒಂದು ಕಡೆ ಆದರೆ ರಾತ್ರಿಯ ಒಂದು ಪ್ರಶಾಂತತೆಯೇ ಬೇರೆ. ಇಲ್ಲಿ ಒಂದು ರಾತ್ರಿ ಹೊತ್ತಲ್ಲಿ ಹಸುಗಳು ತಂಪಾಗಿ ಆಶೆ ವಿಶ್ರಮಿಸ್ತಾ ಇರ್ತವೆ, ಭಕ್ತಾದಿಗಳು ಅಲ್ಲೇ ಕೂತಿರ್ತಾರೆ. ಈ ಒಂದು ದೃಶ್ಯ ಒಂದು ಮನಸ್ಸಿಗೆ ತುಂಬ ಹಿತವನ್ನು ಕೊಡುತ್ತೆ.